ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತು ನಾನು ಬೆಳಗ್ಗಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎಲ್ಲ ಆ್ಯಕ್ಚುಲಿ 11 ಆಗೋಗಿದೆ. ಇವತ್ತು ಬಂದು ಮಾರಿ ಹಬ್ಬ ಆಗಿದ್ದು ನೆಕ್ಸ್ಟ್ ಡೇ ನಮ್ಮ ಮನೆಗೆಲ್ಲ ನೆಂಟರು ಬಂದಿದ್ದಾರೆ, ಬರ್ತಾ ಇದ್ದಾರೆ. ಏನು ನೆಂಟರು ಅಂದರೆ ತುಂಬ ಜನ ಏನಿಲ್ಲ, ನಮ್ಮ ಮಮ್ಮಿ ಸಿಸ್ಟರ್ಸ್ ಅಷ್ಟೇ ನೆಂಟರು. ಅಂದರೆ ಅವರೆಲ್ಲ ಮಾರಿ ಹಬ್ಬ ಮಾಡ್ತಾರೆ, ಅವ್ರ ಊರಲ್ಲಿ ಮಾರಿ ಹಬ್ಬನೂ ಎಲ್ಲ ಆಯಿತು. ಸೊ ಹಾಗೆ ನಮ್ಮ ಮನೇಲೂ ಕೂಡ ಮಾರಿ ಹಬ್ಬ ನೆಕ್ಸ್ಟ್ ಡೇ ಊಟ ಎಲ್ಲ ನಾರ್ಮಲ್ ಸಿಂಪಲ್ಲಾಗೇ ಅಡುಗೆಗೆಲ್ಲ ರೆಡಿ ಮಾಡಿದ್ವಿ. ಹಾಗಾಗಿ ಅವರೆಲ್ಲನೂ ಕರೆದಿದ್ವಿ. ಅವರೆಲ್ಲರೂ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ನಾನು ಮಮ್ಮಿಗೆ ಅಡುಗೆ ಕೆಲಸಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿ ಅಡುಗೆ ಎಲ್ಲ ಆದಮೇಲೆ ಇವಾಗ ರೆಡಿ ಆಗಿಬಿಟ್ಟು ಬಂದು ವ್ಲಾಗ್ನ ಶುರು ಮಾಡಿದ್ದೀನಿ. ಬೆಳಗ್ಗೆ ಒಳ್ಳೆ ಹೆಂಗೆಂಗೋ ಇರ್ತೀನಿ, ಸೀರಿಯಸ್ಲಿ ಅವಾಗೆಲ್ಲ ವ್ಲಾಗ್ ಶುರು ಮಾಡೋಕ್ಕಾಗಲ್ಲ. ಯಾಕಂದರೆ ಕೆಲಸದ ನಡುವೆ ನನಗೆ ವೀಡಿಯೋ ಮಾಡೋದು ಎಲ್ಲ ಅಷ್ಟು ಕಂಫರ್ಟೇಬಲ್ ಅಂತ ಅನಿಸಲ್ಲ. ಕೆಲಸ ಮಾಡೋ ಗಡಿಬಿಡಿಯಲ್ಲಿರ್ತೀವಿ ಅಲ್ವಾ, ಹಾಗಾಗಿ ಕೆಲಸ ಎಲ್ಲ ಮುಗಿದ್ಮೇಲೆ ನೀಟಾಗಿ ರೆಡಿ ಆಗಿಬಿಟ್ಟು ವೀಡಿಯೋ ಮಾಡೋಕ್ಕೆ ನನಗೆ ಖುಷಿ ಅನಿಸುತ್ತೆ. ಸೊ ಹಾಗಾಗಿ ನಾನು ರೆಡಿ ಆಗಿಬಿಟ್ಟೆ ಬಂದು ಇವಾಗ ಏನು ಎಲೆ ಅಡಿಕೆ ಪ್ಲೇಟೆಲ್ಲ ರೆಡಿ ಮಾಡ್ತಾಯಿದ್ದೆ. ನಮ್ಮ ಕಡೆ ನಾನ್ ವೆಜ್ ಊಟ ಆದ ತಕ್ಷಣ ಎಲೆ ಅಡಿಕೆ ಹಾಕ್ಕೊಳ್ಳೋದು ಸಂಪ್ರದಾಯ, ಅದು ಮಿಸ್ ಮಾಡೋಂಗೆ ಇಲ್ಲ. ಸೊ ಹಾಗಾಗಿ ಎಲೆ ಅಡಿಕೆ ಹಾಕ್ಕೊಳ್ಳೋಣ ಅಂತ, ಅಂದರೆ ಹಾಕ್ಕೋಬೇಕಲ್ಲ ಊಟ ಆದಮೇಲೆ. ಹಣ್ಣು, ಎಲೆ ಅಡಿಕೆ, ಸುಣ್ಣ ಮತ್ತು ಸೋಂಪು ಎಲ್ಲನೂ ರೆಡಿ ಮಾಡ್ತಾಯಿದ್ದೆ. ನಾನು ಸೋಂಪಿಗೆ ಸ್ವಲ್ಪ ಶುಗರ್ನ ಮಿಕ್ಸ್ ಮಾಡಿದ್ರೆ ಅದು ಒಂಥರ ಏನೋ ಚೆನ್ನಾಗಿ ಅನಿಸುತ್ತೆ ಅಂದ್ಬಿಟ್ಟು ಎಲ್ಲನೂ ಬೌಲ್ಗೆ ಹಾಕಿ ಎತ್ತಿಡ್ತಾ ಇದ್ದೀನಿ. ಫಸ್ಟ್ ನಮ್ಮ ಮಮ್ಮಿಯ ಸೆಕೆಂಡ್ ತಂಗಿ ಬಂದರು. ಫಸ್ಟು ನಮ್ಮ ಚಿಕ್ಕಪ್ಪ, ಅವರ ಮಗ, ನಮ್ಮ ಚಿಕ್ಕಮ್ಮ ಎಲ್ಲರೂ ಬಂದಿದ್ದರು. ಹಾಗೆ ಊರಿಂದ ಅಪ್ಪನೂ ಬಂದಿದ್ದರು. ಅವ್ರ ಜೊತೆ ಮಾತಾಡ್ತಾನೆ ನಾನು ರೆಡಿ ಮಾಡ್ತಾಯಿದ್ದೆ. ಅವರೆಲ್ಲ ಬಂದು ಕೂತ್ಕೋ ಅಂತಾಯಿದ್ರು. ಏನು ಸುಸ್ತಾಗಿಲ್ಲ, ಕೆಲಸ ಮಾಡುವಾಗ ಮಾಡಿಬಿಡ್ಬೇಕು, ಸುಸ್ತಾಗಾಗ ಕೂತ್ಕೋಬೇಕು, ಸುಮ್ಮನೆ ಏನಕ್ಕೆ ಕೂತ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನೆಲ್ಲ ರೆಡಿ ಮಾಡ್ತಾಯಿದ್ದೆ. ಇವಾಗ ಬಾಂಬೆ ಏನು ಅಡಿಕೆ ಪಟ್ಟಣ ಇದೆ ಅಲ್ವಾ, ಅದು ವೀಳ್ಯದೆಲೆ ಮತ್ತು ಅಡಿಕೆ ಇದನ್ನೆಲ್ಲ ತಂದಿದ್ದೆ. ಊಟಕ್ಕೆ ಏನೇನೆಲ್ಲ ಮಾಡಿದ್ದೀವಿ ಇವತ್ತು ಅಂತ ತೋರಿಸ್ತೀನಿ. ಸೊ ಬನ್ನಿ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ. ನನಗಂತೂ ಇತ್ತೀಚೆಗೆ ವಾಯ್ಸ್ ಓವರ್ ಕೊಡ್ತಾನೆ ಸಿಕ್ಕಾಪಟ್ಟೆ ಸುಸ್ತಾಗುತ್ತೆ. ಕಂಟಿನ್ಯೂಸ್ ವಾಯ್ಸ್ ಓವರೇ ಕೊಡೋಕ್ಕಾಗಲ್ಲ, ಅಷ್ಟು ಸುಸ್ತಾಗ್ತಾ ಇರುತ್ತೆ. ಅಂದರೆ ಈ ಟೈಮಲ್ಲಿ ಹಂಗೆ ಕಂಟಿನ್ಯೂಸ್ ಮಾತಾಡಿದ್ರೆ ಬಾಡಿ ಡಿಹೈಡ್ರೇಟ್ ಥರ ಫೀಲ್ ಆಗೋದು, ಈ ಥರ ಎಲ್ಲ ಆಗುತ್ತೆ ಅಲ್ವಾ, ಹಾಗಾಗಿ. ಸೊ ಇವಾಗ ನೋಡಿ, ಎಲೆ ಅಡಿಕೆ ಪ್ಲೇಟ್ ರೆಡಿ ಆಗಿದೆ. ಇದಕ್ಕೆ ಸುಣ್ಣ ಒಂದು ಇಡಬೇಕು, ಎತ್ತಿಟ್ಟು ಆ ಕಡೆ ಸೈಡ್ಗೆ ಇಟ್ಬಿಟ್ಟು, ಮತ್ತು ಏನು ಹಣ್ಣನ್ನು ಕೂಡ ಬೇರೆ ಬಾಳೆಹಣ್ಣನ್ನು ಒಂದು ಪ್ಲೇಟಿಗೆ ಇಡಬೇಕು. ಇವತ್ತು ನಮ್ಮ ಮನೆ ಏನನ್ನಪ್ಪ ಅಡುಗೆ ಅಂತಂದರೆ ಗೀ ರೈಸ್ ಮಾಡಿದ್ದೀವಿ. ಆಫ್ಟರ್ ಅ ಲಾಂಗ್ ಟೈಮ್ ಗೀ ರೈಸ್. ನಮ್ಮ ಮನೆ ಕುಷ್ಕ ರೈಸ್ ಜಾಸ್ತಿ. ಆ್ಯಂಡ್ ಇಲ್ಲಿ ಲಾಕಿ ಬ್ಲೆಡ್, ಏನು ಮಟನ್ದು ಬ್ಲೆಡ್ ಏನು ಬರುತ್ತೆ ಅಲ್ವಾ, ಅದನ್ನು ಫ್ರೈ ಮಾಡಿರೋದು ಸಖತ್ತಾಗಿರುತ್ತೆ. ಇದಂತೂ ನಮ್ಮ ಮಮ್ಮಿ ಸಖತ್ತಾಗಿ ಮಾಡ್ತಾರೆ. ಲಾಕಿ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಆ್ಯಂಡ್ ಹೆಲ್ತ್ಗೆ ಕೂಡ ತುಂಬಾ ಬೆನಿಫಿಟ್ಸ್ ಇದೆ. ನಾನ್ ವೆಜ್ ತಿನ್ನೋರು ಗೊತ್ತಿರುತ್ತೆ, ವೆಜ್ ತಿನ್ನೋರು ಬೇಜಾರು ಮಾಡ್ಕೊಬೇಡಿ ದಯವಿಟ್ಟು. ಆ್ಯಂಡ್ ಇಲ್ಲಿ ಮೊಸರು ಬಜ್ಜಿನ ರೆಡಿ ಮಾಡಿದ್ದೀವಿ. ಮೊಸರು ಬಜ್ಜಿ ಆ್ಯಂಡ್ ಚಿಕನ್, ನನ್ನ ಫೇವ್ರೇಟ್ ಚಿಕನ್ ಗ್ರೇವಿ. ಇದು ಒಂಥರ ಗ್ರೇವಿ ಟೈಪೇ ಮಾಡಿರೋದು, ಸಾಂಬಾರು ಟೈಪೆಲ್ಲ ಮಾಡಲ್ಲ. ಚಿಕನ್ ಸ್ವಲ್ಪ ಎಲ್ಲ ತಿನ್ನೋದು ಕಮ್ಮಿ, ಮಟನ್ ಇರುವಾಗ ಚಿಕನ್ ತಿನ್ನಲ್ಲ ಅಂತ ಅಂದ್ಬಿಟ್ಟು ಚಿಕನ್ನ ಸ್ವಲ್ಪನೇ ಮಾಡಿದ್ದೀವಿ, ಇರಲಿ ಸೈಡ್ಗೆ ಅಂತ ಅಂದ್ಬಿಟ್ಟು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಮಟನ್ ಸಾಂಬಾರಂತೂ ಮನೆ ತುಂಬ ಘಮ್ ಅಂತ ಫೀಲ್ ಬರ್ತಾಯಿತ್ತು, ಅಂದರೆ ಗಮ್ ಅಂತಾಯಿತು. ಸೊ ಅದು ಒಂಥರ ಅನಿಸುತ್ತೆ ಅಲ್ವಾ, ನಾನ್ ವೆಜ್ ಎಲ್ಲ ಮಾಡಿದಾಗ ಏನು ಹೈಲೈಟ್ ಮಾಡಿರ್ತೀವಿ ಅದೇ ಸ್ಪೆಷಲ್ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ನ ಮಾಡಿದ್ದೀವಿ. ಆ್ಯಂಡ್ ಇಷ್ಟೆಲ್ಲ ಅಡುಗೆಗಳನ್ನ ಮಾಡಿರೋದ್ರಿಂದ ತಿನ್ನೋಕ್ಕೆ ಮನಸ್ಸಾಗ್ತಾಯಿಲ್ಲ. ಸೀರಿಯಸ್ಲಿ ನಾನು ಮಮ್ಮಿ ಇಬ್ಬರು ಸೇರ್ಕೊಂಡು ಅಡುಗೆ ಮನೆಯಲ್ಲೇ ನಿಂತಿದ್ವಿ, ಆದರೆ ಇವಾಗ ಊಟ ತಿನ್ನಬೇಕು ಅಂತಲೇ ಅನ್ನಿಸ್ತಾಯಿಲ್ಲ. ಹೊಟ್ಟೆ ಫುಲ್ ಆಗಿಬಿಟ್ಟಿದೆ ನನಗಂತೂ. ನಮ್ಮ ಮಮ್ಮಿ ಬೈತಾ ಇರ್ತಾರೆ, ನೀನು ಏನು ತಿಂತೀಯ, ಬರೀ ಇದೇ ಆಯಿತು ನಿಂದು, ತಿನ್ನಲ್ಲ ಏನಿಲ್ಲ, ಸುಮ್ಮನೆ ಮಾಡಿ ಅಂತೀಯ, ಮಾಡಾದ್ಮೇಲೆ ಏನು ತಿನ್ನಲ್ಲ ಅಂದ್ಕೊಂಡು ಬೈತಾ ಇದ್ರು. ಬಟ್ ಗೊತ್ತಿಲ್ಲ ನನಗೆ, ಇವಾಗಂತೂ ಸಿಕ್ಕಾಪಟ್ಟೆ ಸುಸ್ತು ಆ ಥರ ಫೀಲ್ ಆಗುತ್ತೆ. ಜಾಸ್ತಿ ತಿನ್ನಬೇಕು ಅಂತ ನನಗೆ ಇಷ್ಟನೇ ಆಗಲ್ಲ, ನನಗೇನು ತಿನ್ನಬೇಕು ಅಂತನೂ. ಸೊ ಇವಾಗ ನಮ್ಮ ಚಿಕ್ಕಮ್ಮ ಅವರೆಲ್ಲ ಊಟ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಚಿಕ್ಕಪ್ಪ ಡ್ಯೂಟಿ ಹೋಗಬೇಕಿತ್ತು, ಅವ್ರಿಗೆ ಸೆಕೆಂಡ್ ಶಿಫ್ಟ್ ಇದೆ ಅಂತ ಅಂದ್ಬಿಟ್ಟು ಬೇಗ ಹೋಗ್ತಾ ಇದ್ದಾರೆ. ಇವ್ರು ಆದಮೇಲೆ ಎಲ್ಲರೂ ಬಂದರು. ಬಟ್ ನಾನು ಅವ್ರನ್ನೆಲ್ಲ ವೀಡಿಯೋ ಮಾಡೋದಕ್ಕೇನಾಗಲಿಲ್ಲ. ನಮ್ಮ ಮಮ್ಮಿ, ಅಕ್ಕ, ಅವ್ರ ತಂಗಿ, ಅವ್ರ ಮಕ್ಕಳು ಎಲ್ಲರೂ ಬಂದಿದ್ದರು. ಬಟ್ ನನಗೆ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ, ಬಿಕಾಸ್ ಏನೋ ಗೊತ್ತಿಲ್ಲ, ಸುಸ್ತಾದಂಗೆ ಫೀಲ್ ಆಗೋಯಿತು. ಅಂದರೆ ಬೆಳಗ್ಗೆಯಿಂದ ಸ್ವಲ್ಪ
ನಿಂತ್ಕೊಂಡು ಓಡಾಡಿಕೊಂಡು ಎಲ್ಲ ಕೆಲಸ ಎಲ್ಲ ಆಯಿತು ಅಲ್ವ, ಟಯರ್ಡ್ ಫೀಲ್ ಆಯಿತು. ಅದು ನನಗೆ ಮಧ್ಯಾಹ್ನ 1 ಅವರ್ ಆದರೂ ನಿದ್ದೆ ಮಾಡಲೇಬೇಕು ಈ ಥರ ಟಯರ್ಡ್ ಆದರೆ, ಆವಾಗ ಏನೋ ಒಂಥರ ಸಮಾಧಾನ ಅಂತ ಅನಿಸುತ್ತೆ. ಬಟ್ ಇವತ್ತು ಎಲ್ಲರೂ ಬಂದಿದ್ರಲ್ವ, ಆ ಖುಷಿಗೆ ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಇದ್ದಿದ್ದೇನೆ ನನಗೆ ರೆಸ್ಟು ಮಾಡೋದಕ್ಕೆ ಅಷ್ಟು ಟೈಮ್ ಆಗಲಿಲ್ಲ. ಸೊ ಹಾಗಾಗಿ ಒಂಥರ ಟಯರ್ಡ್ ಫೀಲಲ್ಲೇ ಇದ್ದೀನಿ. ಎಷ್ಟು ಬೇಗ ಮಲ್ಕೋತೀನೋ ಅನ್ನೋ ರೀತಿ ಫೀಲ್ ಆಗ್ತಿದೆ ನನಗೆ. ಆ್ಯಂಡ್ ನಾನು ಮಲ್ಗೋಕ್ಕೂ ಮುಂಚೆ ಅಂದರೆ ನೈಟು ಬೇಗ ಮಲಗಿಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಹಾಗಾಗಿ ಇವಾಗ ಹೇರ್ ಆಯಿಲ್ನ ಅಪ್ಲೈ ಮಾಡಿಬಿಡೋಣ, ಇಲ್ಲ ಅಂತಂದರೆ ನಾನು ಮಾಡಲ್ಲ. ಒಂದು 3-4 ಡೇಸೇ ಆಯಿತು ಅಪ್ಲೈ ಮಾಡಿ. ನನಗೆ ರೆಗ್ಯುಲರಾಗಿ ಯಾವಾಗಲೂ ಮಮ್ಮಿನೇ ಹೇರ್ ಆಯಿಲ್ ಹಚ್ಕೊಡೋದು. ಬಟ್ ಅವರು ಟಯರ್ಡಾಗಿದ್ದಾರೆ, ಅವ್ರು ಹಾಲಲ್ಲಿ ಬಲ್ಗಿದ್ರು ಅಂತ ಅಂದ್ಬಿಟ್ಟು ನಾನೇ ಇವಾಗ ಮಿರರ್ ನೋಡ್ಕೊಂಡು ಅಪ್ಲೈ ಮಾಡ್ಕೋತೀನಿ ಮಮ್ಮಿ ಅಂತ ಹೇಳಿದ್ದೀನಿ. ನಾವು ಪ್ರೆಗ್ನೆಂಟ್ ಇರುವಾಗ ನಮ್ಮ ಹೇರ್ನ ಎಷ್ಟು ಚೆನ್ನಾಗಿ ಆರೈಕೆ ಮಾಡ್ತೀವಿ ಅಷ್ಟು ಚೆನ್ನಾಗಿರುತ್ತೆ. ನನ್ನ ಹೇರಲ್ಲಿ ಡಿಫ್ರೆನ್ಸ್ ನನಗೆ ಗೊತ್ತಾಗಿದೆ. ನಾನು ನೆನ್ನೆ ಸ್ಯಾರಿ ವಿಡಿಯೋ ಇನ್ಸ್ಟಾಗ್ರಾಮಲ್ಲಿ ರೀಲಲ್ಲಿ ಹಾಕಿದಾಗ ಸ್ವಲ್ಪ ಜನ ಕೇಳಿದ್ರಿ, ಹೇರ್ ಇವಾಗ ಸ್ವಲ್ಪ ಪರವಾಗಿಲ್ಲ, ಬೆಟರ್ ಆಗಿದೆ ಅಂತ ಅಂದ್ಬಿಟ್ಟು. ಹೌದು, ಚೆನ್ನಾಗಿ ಅಂದರೆ ಒಂದು ರೇಂಜಿಗೆ ಸ್ವಲ್ಪ ವಾಲ್ಯೂಮ್ ಆಗ್ತಾ ಇದೆ ಅಂತ ಹೇಳ್ಬೋದು. ನನ್ನ ಕೆರಾಟಿನ್ ಸ್ಟ್ರೈಟ್ನಿಂಗ್ ಅಂತೆಲ್ಲ ಮಾಡಿಸಿ ಹೇರ್ ವಾಲ್ಯೂಮೇ ಇಲ್ಲ, ಫುಲ್ ಹೇರ್ ಫಾಲ್ ಎಲ್ಲ ಆಗಿಬಿಟ್ಟು. ಸೊ ಇವಾಗ ಸ್ವಲ್ಪ ಚೇಂಜಸ್ ಆಗಿದೆ. ನಾನು ತುಂಬ ಅಂತ ಹೇಳಲ್ಲ, ಸ್ವಲ್ಪ ಮಟ್ಟಿಗೆ ಚೇಂಜಸ್ ಆಗಿದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ನಾವು ಪ್ರೆಗ್ನೆನ್ಸಿ ಟೈಮಲ್ಲಿ ಆಗಿರ್ಬೋದು, ಇಲ್ಲ ಬಾಣಂತಿ ಟೈಮಲ್ಲಿ ಎಷ್ಟು ಚೆನ್ನಾಗಿ ಆರೈಕೆ ಮಾಡ್ತೀವೋ ಅಷ್ಟು ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ. ಆ್ಯಂಡ್ ಮೇಂಟೆನೆನ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್. ಇವಾಗ ನಾನು ಆಯಿಲ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಇದು ಯಾವ ಆಯಿಲ್ ಅಂತ ನೀವು ಕೇಳೋದಾದರೆ ಮನೆಯಲ್ಲೇ ಮಾಡಿರುವಂಥ ಹೇರ್ ಗ್ರೋಯಿಂಗ್ ಆಯಿಲ್ ಅಂತ ಹೇಳ್ಬೋದು. ಇದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೀನಿ, ಯಾಕಂದರೆ ನನ್ನ ಫಸ್ಟ್ ಪ್ರೆಗ್ನೆನ್ಸಿಲೂ ಹೀಗೆ ಮಾಡಿದರು. ಸೊ ಅವಾಗಲೂ ನಮ್ಮ ಮಮ್ಮಿ ನನಗೆ ಹೇರ್ ಆಯಿಲೆಲ್ಲ ರೆಡಿ ಮಾಡಿ ಏನೇನೋ ಹಾಕಿದ್ರು ಅದರೊಳಗಡೆ ಎಲ್ಲ. ಒಂದಷ್ಟು ಹೇರ್ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಆಗುವಂಥ ಒಂದಷ್ಟು ಲೀಫ್ ಆಗಿರ್ಬೋದು, ಫ್ಲವರ್ಸು, ಅಲೋವೆರಾ, ಮತ್ತು ಇದಕ್ಕೆ ಕೂಡ ಎಕ್ಸ್ಟ್ರಾ ರೋಸ್ಮೇರಿ ಎಲ್ಲನೂ ಆ್ಯಡ್ ಮಾಡಿದ್ದಾರೆ. ನೋಡೋಣ ರಿಸಲ್ಟ್ ಹೆಂಗೆ ಬರುತ್ತೆ ಅಂತ. ಬಟ್ ನನಗೆ ಚೇಂಜಸ್ ಕಾಣಿಸ್ತಾ ಇದೆ. ಇದನ್ನು ಹೇರ್ ವಾಶ್ ಎಲ್ಲ ಆದಮೇಲೆ ತುಂಬಾ ಸಿಲ್ಕಿ ಸ್ಮೂತ್ ಫೀಲ್ ಆಗ್ತಾ ಇರುತ್ತೆ. ಸೊ ಏನಿಲ್ಲ, ನಾವು 1 ಅವರ್ ಮುಂಚಿತವಾಗಿ ಹಾಕ್ಕೊಂಡು ಹೇರ್ ವಾಶ್ ಮಾಡೋಕ್ಕಿಂತ ಓವರ್ನೈಟ್ ಬಿಟ್ಟು, ಅಂದರೆ ಬಿಸಿಲಿಗೆಲ್ಲೂ ಹೋಗಲ್ಲ ನಾವು, ಡಸ್ಟು ಬಿಸಿಲಿಗೆಲ್ಲ ಹೋಗಲ್ಲ ಅಂದಮೇಲೆ ಓವರ್ನೈಟ್ ಬಿಟ್ಟು ಒಳ್ಳೆ ಮಸಾಜ್ನ ಮಾಡಿ ಹೇರ್ ಆಯಿಲ್ನ ರೂಟ್ಗೆ ಹಾಕಿ. ನೀವು ಕೂದಲಿಗೆ ಹಾಕ್ತಿರೋ ಬಿಡ್ತಿರೋ ರೂಟ್ಗೆ ಹಾಕೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ರೂಟಿಂದ ಹೇರ್ ಗ್ರೋತ್ ಆಗೋದು, ರೂಟ್ಗೆ ಎನರ್ಜಿ ಬೇಕು ಹೇರ್ ಗ್ರೋಯಿಂಗ್ ಆಗೋದಕ್ಕೆ. ಸೊ ಹಾಗಾಗಿ ರೂಟ್ಗೆ ಹಾಕ್ಬಿಟ್ಟು ಒಂದು ಒಳ್ಳೆ ಜೆಂಟಲ್ ಮಸಾಜ್ನ ಮಾಡಿ. ಸೊ ಮಸಾಜ್ ವೆರಿ ಇಂಪಾರ್ಟೆಂಟ್. ಬಟ್ ನನಗೆ ಮಸಾಜ್ ಇಷ್ಟ ಆಗೋಲ್ಲ, ಆದರೂ ಜೆಂಟಲ್ ಮಸಾಜ್ನ ಮಾಡಿ ಸರಿನಾ, ಅದು ರೂಟ್ಗೆಲ್ಲ ಅಬ್ಸರ್ವ್ ಆಗೋ ಥರ ಮಾಡಿಬಿಟ್ಟು ಓವರ್ನೈಟ್ ಬಿಟ್ಟು ನಾಳೆ ಮಾರ್ನಿಂಗ್ ನೀವು ಸ್ನಾನ ಮಾಡೋದ್ರಿಂದ, ಅದು ತುಂಬ ಬಿಸಿ ಬಿಸಿ ನೀರಲ್ಲಿ ಮಾಡಬೇಡಿ ದಯವಿಟ್ಟು, ನಾರ್ಮಲ್ ವಾಟರೆಲ್ಲ ಸ್ನಾನ ಮಾಡೋದ್ರಿಂದ ಹೇರು ಗ್ರೋ ಆಗೋದಕ್ಕಾಗಲಿ, ಹೇರಲ್ಲಿರೋ ಡ್ಯಾಂಡ್ರಫ್ ಹೋಗೋದಕ್ಕೆ, ಹೇರ್ ಮೇಂಟೆನೆನ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನಾನು ಇವಾಗ ಪ್ರೆಸೆಂಟ್ ಫಾಲೋ ಮಾಡ್ತಾ ಇರೋ ಹೇರ್ ಆಯಿಲ್ ಇದೇನೆ. ನಿಮಗೇನಾದರೂ ಹೇರ್ ಆಯಿಲ್ದು ಡೀಟೇಲ್ ಬೇಕು, ಏನೇನೆಲ್ಲ ಹಾಕಿದ್ದೀವಿ ಅಂತ ಅಂದರೆ ಖಂಡಿತವಾಗ್ಲೂ ನೀವು ನಮ್ಮ ಮಮ್ಮಿ ಚಾನಲ್ನ ಚೆಕ್ ಮಾಡಿದ್ರಿ ಅಂತಂದರೆ ಅವ್ರು ಹೇರ್ ಆಯಿಲ್ ಹೆಂಗೆ ಮಾಡಿದೆ, ಏನೇನು ಹಾಕ್ತೆ, ಇಂಗ್ರೀಡಿಯೆಂಟ್ಸು ಕಂಪ್ಲೀಟಾಗಿ ಹೇಳಿದ್ದಾರೆ. ಲಕ್ಷ್ಮೀ ಕುಟುಂಬ ಯೂಟ್ಯೂಬ್ ಚಾನಲ್ನ ಹೋಗಿ ಒಂದು ಟೈಮ್ ಚೆಕ್ ಮಾಡಿ ಆ್ಯಂಡ್ ನಿಮಗೆ ಗೊತ್ತಾಗುತ್ತೆ. ಸೊ ನಾನಿವಾಗ ರೂಟ್ಗೆ ಹಾಕಿ ಮಸಾಜ್ನ ಮಾಡ್ತಾಯಿದ್ದೀನಿ. ನನ್ನ ಮಗ ಬೇರೆ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ ನನಗೆ. ಸೊ ಜೆಂಟಲ್ ಮಸಾಜ್ ಅಷ್ಟೇ. ಫಸ್ಟು ಫ್ರಂಟಲ್ಲೆಲ್ಲ ಹಾಕ್ಬಿಡ್ತೀನಿ, ನೆಕ್ಸ್ಟು ಹ್ಯಾಂಡ್ ಹಿಂದೆ ಬ್ಯಾಕ್ ಸೈಡೆಲ್ಲ ಅಪ್ಲೈ ಮಾಡಿ ಕೋಮಿಂದನೂ ಮಾಡ್ಬೋದು, ಇಲ್ಲ ಅಂತಂದ್ರೆ ಹಾಗೇ ನೀವೇ ಪಾರ್ಟಿಷನ್ ತಗೊಂಡು ಕೂಡ ಮಾಡ್ಕೋಬೋದು, ನೋ ಪ್ರಾಬ್ಲಮ್. ಇವಾಗ ಒಂದೊಳ್ಳೆ ಮಸಾಜ್ನ ಮಾಡೋಣ. ಫ್ರಂಟಲ್ಲೆಲ್ಲ ಹೇರ್ ಲಾಸ್ ಆಗಿರುತ್ತೆ ಏನೋ, ಬಟ್ ಅಲ್ಲಿಗೂ ಸ್ವಲ್ಪ ಲೈಟಾಗಿ ಹಾಕ್ಬಿಟ್ಟು ಒಂದೊಳ್ಳೆ ಮಸಾಜ್ ಮಾಡೋದ್ರಿಂದ ನಮ್ಮ ಹೇರ್, ಬೇಬಿ ಹೇರ್ಸ್ ಎಲ್ಲ ರೀಗ್ರೋತ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ನಾನು ಹೇಳ್ತೀನಿ ನಿಮಗೆ ಯಾವ ರೇಂಜಿಗೆ ಚೇಂಜ್ ಆಗ್ತಾ ಇದೆ ನನ್ನ ಹೇರ್ ಅಂತ ಅಪ್ಡೇಟ್ನ ಕೊಡ್ತೀನಿ. ತುಂಬ ಜನ ಕೇಳಿದ್ದಕ್ಕೆ ನಾನು ಹೇರ್ ಆಯಿಲ್ನ ಅಪ್ಲೈ ಮಾಡೋ ಪ್ರೊಸೆಸಿಂಗ್ನ ಹೇಳಿದ್ದೀನಿ. ನಾನು ವೀಕ್ಲಿ 3 ಟೈಮ್ಸ್ ಆದರೂ ಸ್ನಾನ ಮಾಡ್ತೀನಿ. ಹಾಗಾಗಿ ನಾನು ವೀಕ್ಲಿ 3 ಟೈಮ್ಸು ಆಯಿಲ್ ಅಪ್ಲೈ ಮಾಡ್ತೀನಿ. ಮಿನಿಮಮ್ 3 ಟೈಮ್ಸ್, ಮ್ಯಾಕ್ಸಿಮಮ್ ಏನಿಲ್ಲ 3 ಟೈಮ್ಸ್ ಅಪ್ಲೈ ಮಾಡ್ತೀನಿ. ಸೊ ಹಾಗಾಗಿ ಇವಾಗ ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ಕೋತಾ ಇದ್ದೀನಿ. ನನಗೆ ನಮ್ಮ ಮಮ್ಮಿ ಮಸಾಜ್ ಮಾಡ್ತಾಯಿದ್ರು ಅಂದರೆ ಏನೋ ಒಂಥರ ಅನ್ನಿಸ್ತಾ ಇರುತ್ತೆ. ಯಾಕಂತಂದರೆ ಎಲ್ರಿಗೂ ಮಸಾಜ್ ಇಷ್ಟ ಆಗಬೇಕು ಅಂತಲೇ ಏನಿಲ್ಲ, ನನಗೆ ಅಷ್ಟು ಲೈಕ್ ಆಗೋದಿಲ್ಲ, ಹೆಡ್ ಮಸಾಜ್ ಎಲ್ಲ ಅಷ್ಟು ಲೈಕ್ ಆಗೋದಿಲ್ಲ. ಸೊ ಹಾಗಾಗಿ ಮಮ್ಮಿ ಬೇಡ 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 ಅಂತಲೇ ಜಾಸ್ತಿ ಹೇಳ್ತಾ ಇರ್ತೀನಿ.
ಸೊ ಇವಾಗ ಮಸಾಜ್ ಎಲ್ಲ ಆದಮೇಲೆ ನೀಟಾಗಿ ನಿಮ್ಮ ಹೇರ್ನ ಕೋಮ್ ಮಾಡಬೇಡಿ, ಯಾವುದೇ ಕಾರಣಕ್ಕೂ ಸಿಕ್ಕೆಲ್ಲಾಗಿ ಹೇರ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ, ರೂಟಿಂದ ಹೇರ್ ಎಲ್ಲ ಬಂದುಬಿಡುತ್ತೆ. ಹಾಗಾಗಿ ಜಸ್ಟ್ ಒಂದು ಕ್ಲಿಪ್ನ ಹಾಕಿ ನಾಟ್ ಹಾಕ್ಬಿಟ್ಬಿಡಿ, ಇಲ್ಲ ಜಡೆ ಹಾಕ್ಕೊಂಡು ಮಲ್ಕೊಳ್ಳಿ ಅಷ್ಟೇ. ಕೋಂಬೆಲ್ಲ ಮಾಡಿದ್ರಂತಂದರೆ ಇವಾಗ ಸ್ವಲ್ಪ ರೂಟ್ ಫ್ರೀ ಆಗಿರೋದ್ರಿಂದ ಹೇರ್ ಫಾಲ್ ಆಗುತ್ತೆ. ಇವತ್ತಿನ ವ್ಲಾಗ್ ಇಷ್ಟೇ. ಥ್ಯಾಂಕ್ ಯು.